ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ವಿಡಿಯೋನ ಬೇಗ ಹಾಕ್ತಾ ಇದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇವತ್ತು ಕೂಡ 3 ವಿಡಿಯೋ ಪ್ರಸಾರ ಆಗುತ್ತೆ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ. ನೋಡೋಣ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೇ ಕೃಷ್ಣ, ಇವತ್ತೇನೋ ಬೇಗ ಬರ್ತಿದ್ಯಾ? ಇವತ್ತು ಮನೆ ಬೇಗ ಬಿಟ್ಯಾ? ಇವತ್ತು ಅಮ್ಮ ಬೇಗ ರೆಡಿ ಮಾಡಿ ಕಳ್ಸಿದ್ರು. ಸರಿ ಬಾ, ಹಾಗಿದ್ರೆ ಮತ್ತೆ ಬಾ, ಇಬ್ರು ಜೊತೆಲಿ ಹೋಗೋಣ. ಅಕ್ಕ, ನಾನು ನನ್ನ ಫ್ರೆಂಡ್ ಜೊತೆ ಹೋಗ್ತೀನಿ ಅಕ್ಕ. ಸರಿ ಆಯ್ತು, ಹುಷಾರಾಗಿ ಹೋಗು. ಸರಿ ನಡಿಯೋ, ಹೋಗೋಣ ಇಬ್ರು ಆಟ ಆಡ್ಕೊಂಡು. ಸರಿ ನಡಿಯಕ್ಕ, ನಾನು ನಿಧಾನಕ್ಕೆ ಹೋಗೋಣ. ಲೇ ಮಹಾ, ಓ ಗೀತಾ, ನಾನು ಅಷ್ಟು ದೂರದಿಂದ ಕೂಗ್ತಾನೆ ಇದ್ದೀನಿ, ಕೇಳಿಸ್ಕೊಳ್ದೆ ಹೋಗ್ತಿದ್ಯಲ್ಲ? ಕೇಳಿಸ್ತಿಲ್ಲ ಕಣೆ ದೂರದಿಂದ. ಸರಿ ಬಾ, ನಾವು ಹೋಗೋಣ ಮುಂದೆ. ಅಲ್ಲಿ ರಚನಾ, ಕಾವ್ಯ ಎಲ್ಲ ಕಾಯ್ತಿರ್ತಾರೆ. ಬೇಗ ಬಾರೆ ಹೋಗೋಣ. ಸರಿ ಇರು ಅಕ್ಕ, ನಾ ಮುಂದೆ ಬೇಗ ಹೋಗ್ತೀವಿ. ನೀನು ಬೇಗ ಬರ್ತೀಯಾ, ನಿಧಾನಕ್ಕೆ ಬರ್ತೀಯಾ? ಮಹಾ, ನಾನು ನಿಧಾನಕ್ಕೆ ಬರ್ತೀನಿ, ಇನ್ನೂ ಟೈಮ್ ಇದೆ. ಆಯ್ತು, ನೀನು ನಿನ್ನ ಫ್ರೆಂಡ್ ಜೊತೆ ಹೋಗು. ಆಮೇಲೆ ಮುಂದೆ ಕೃಷ್ಣ, ಅವನು ಒಂಚೂರು ನೋಡು, ಮುಂದೆನೆ ಹೋದ. ಸರಿ ಅಕ್ಕ, ಆಯ್ತು. ಇಬ್ರು ಹೋದ್ರು, ನನಗೂ ಯಾರಾದ್ರೂ ಜೊತೆ ಸಿಗ್ತಾರಾ ನೋಡೋಣ. ಬೇಗ ಬಂದ್ರೆ ಇದೆ ಅಪ್ಪ. ಹೇ ಹಾಯ್ ಲಕ್ಷ್ಮಿ. ಹಾಯ್ ಕಣೆ, ನನಗಿನ್ನ ಮುಂಚೆನೆ ಬಂದ್ಬಿಟ್ಟಿದ್ಯಾ? ನಾವೇ ಬೇಗ ಬರ್ತಾ ಇದೀವಿ ಅನ್ಕೊಂಡೆ. ಇಲ್ಲ ಕಣೆ, ನಮ್ಮಪ್ಪ ಕರ್ಕೊಬಂದು ಬಿಟ್ರು ಗಾಡೀಲಿ, ಅದಕ್ಕೆ ಬೇಗಿದ್ದೀನಿ ಅಷ್ಟೇ. ನಡ್ಕೊಂಬಂದಿದ್ರೆ ನಾನು ಲೇಟೆ. ನೀನು ತಂಗಿ ತಮ್ಮನು ಅವಾಗಲೇ ಬಂದ್ರು, ನೀನು ಯಾಕೆ ಲೇಟಾಗಿ ಬರ್ತಿದ್ಯಾ? ಯೋರು ಫ್ರೆಂಡ್ಸ್ ಸಿಕ್ಕಿದ್ರು, ಅದಕ್ಕೆ ಅವ್ರು ಬೇಗ ಬಂದ್ಬಿಟ್ರು. ಟೈಮ್ ಇತ್ತಲ್ಲ ಇನ್ನು, ಅದಕ್ಕೆ ನಾನು ನಿಧಾನಕ್ಕೆ ಬಂದೆ. ಹೋಗ್ಲಿ ಬಿಡು, ನಾನು ಇನ್ಮೇಲೆ ನಡ್ಕೊಂಬರ್ತೀನಿ. ಕರೆಕ್ಟಾಗಿ 8:15 ಮನೆಗೆ ಬಿಟ್ಬಿಡು. ಅಲ್ಲಿಂದ ಇಲ್ಲಿಗೆ ಬರೋಷ್ಟು ಅರ್ಧ ಗಂಟೆ ಬೇಕು. ನಾನು 8:15 ಬಿಟ್ಬಿಡ್ತೀನಿ. ಬರ್ತಾ ಇಬ್ರು ಸಿಗ್ತೀವಲ್ಲ? ಆಯ್ತು, ಹಂಗೆ ಮಾಡೋಣ. ನೀವೆಲ್ಲರಿಗೊಂದು ವಿಷಯ ಗೊತ್ತೇನ್ರು? ಏನು ಕೃಷ್ಣ? ಏನು? ನಿಮ್ಮ ಮನೇಲಿ ನಿಮ್ಮಮ್ಮ ಬೋಂಡ ಮಾಡಿದಾರ ತಾನೆ? ಇಲ್ಲ ಕಣ, ಮತ್ತಿನ್ನೇನು? ನಮ್ಮಮ್ಮ ಹೊಸ ಮನೆ ಕಟ್ಟಿಸ್ಕೊಡ್ತಾರಂತೆ ನಮ್ಗೆ. 3 ಬೆಡ್ರೂಮ್ ಇರುತ್ತಂತೆ ಕಣ. ಮನೆ ಒಳಗಡೆ ಆಟ ಆಡ್ಕೋಬಹುದು ನಾವು. ಹೌದೇನೋ? 3 ರೂಮ್ ಇರುತ್ತಾ? ಹಂಗಾರೆ ನಮ್ಮನೆಗಿಂತ ನಿಮ್ಮ ಮನೆ ದೊಡ್ಡದಾಗತ್ತೆ. ನಮ್ಮಮ್ಮ ನೆನ್ನೆ ಹೇಳ್ತಾ ಇದ್ರು ಮನೆ ಕಟ್ಸೋಣ ಅಂತ. ಹಾಗಿದ್ರೆ ನಿಮ್ಮ ಅಮ್ಮನ ಹತ್ರ ಅಷ್ಟೊಂದು ದುಡ್ಡಿದ್ಯೇನೋ? ಅಷ್ಟೊಂದು ದುಡ್ಡಿದೆ, ನಾನು ನೋಡ್ದೆ ನೆನ್ನೆ. ಅಂದ್ರೆ ಕೃಷ್ಣ ದೊಡ್ಡ ಶ್ರೀಮಂತ ಆಗ್ತಾನೆ. ಏನೋ ಕೃಷ್ಣ, ಇದೇ ಸ್ಕೂಲಲ್ಲಿ ಇರ್ತೀಯ, ಬೇರೆ ಸ್ಕೂಲ್ಗೆ ಹೋಗ್ತೀಯಾ? ಗೊತ್ತಿಲ್ಲ ಕಣ, ಸದ್ಯಕ್ಕೆ ಇದೇ ಸ್ಕೂಲೇ. ಗೊತ್ತಿಲ್ಲ, ಏನು ಹೇಳಿಲ್ಲಪ್ಪ ಅಮ್ಮ. ಹಾಗಿದ್ರೆ ನಾವು ನಿಮ್ಮ ಮನೆಗೆ ಬಂದು ಆಟ ಆಡ್ಬೋದು. ನಮ್ಮ ನನ್ಗೋಸ್ಕರ ಸ್ವಿಮ್ಮಿಂಗ್ ಪೂಲ್ ಕಟ್ಸ್ಕೊಟ್ಟಿದ್ದಾರೆ, ಅವರೇ ಕಟ್ಟಿದ್ದು. ನಾನು ಅದರಲ್ಲೇ ಭಾನುವಾರ ಬಂತಂದ್ರೆ ಅದ್ರಲ್ಲಿ ಆಟ ಆಡ್ತೀನಿ. ನಾವು ಬರ್ತೀವಿ ಕಣ, ನಮಗೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಕ್ಕೆ ಇಷ್ಟ. ಕಣ ಕೃಷ್ಣ, ನಾವು ಬರ್ತೀವಿ. ನಾನು ಬರ್ತೀನಿ ಕಣ, ಪ್ಲೀಸ್. ಆಯ್ತು, ನಮ್ಮ ಅಮ್ಮಂಗೆ ಹೇಳ್ತೀನಿ. ನಮ್ಮಮ್ಮ ಆಯ್ತು ಕರ್ಕೊಂಬಂದ್ರೆ ಎಲ್ಲಾರು ಈ ಭಾನುವಾರ ಬರೋರಂತೆ. ಆಯ್ತು. ಟೆಸ್ಟ್ ಪೇಪರ್ ಅಲ್ಲಿ 100ಗೆ 100 ತೆಗೆದಿದ್ದೇನೆ, ಹೆಂಗೆ ಓದ್ಕೊಂಡೆ? ನಂದಂತೂ 98 ಅಪ್ಪ. ಇವಳು 100ಗೆ 100. ಹೆಂಗೆ ಓದ್ಕೊಂಡೆ? ಹೆಂಗೆ ಓದ್ಕೊಂಡೆ ಅಂತಂದ್ರೆ ನಮ್ಮ ಅಕ್ಕ ನನಗೆ ಹೇಳ್ಕೊಡ್ತಾಳೆ. ನನಗೇನೋ ಡೌಟ್ ಬಂದ್ರೆ ನಮ್ಮ ಅಕ್ಕನ ಹತ್ರನೇ ಕೇಳೋದು. ನಮ್ಮ ಅಕ್ಕ ಟಾಪರ್ ಗೊತ್ತಾ? ಲಕ್ಷ್ಮಿ ಅಕ್ಕನ? ಲಕ್ಷ್ಮಿ ಅಕ್ಕನೇ. ಹಾಗಿದ್ರೆ ಇನ್ಮೇಲೆ ಏನೇ ಡೌಟ್ ಬಂದ್ರು ನಾನು ಲಕ್ಷ್ಮಿ ಅಕ್ಕನ ಹತ್ರನೇ ಹೋಗ್ತೀನಿ ಕಣೆ. ಹೋಗೆ, ನಮ್ಮ ಅಕ್ಕ ಯಾರಿಗೆ ಬೇಕಾದ್ರೂ ಹೇಳ್ಕೊಡ್ತಾಳೆ. ಲಕ್ಷ್ಮಿ, ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಕಣೆ ನಿನ್ನ ಜೊತೆ. ಇವತ್ತು ಆಫ್ ಡೇ ಸ್ಕೂಲ್ ಅಲ್ವಾ? ಸರಿ ಬಾ. ಆದರೆ ನಮ್ಮ ಮನೆ ತುಂಬ ಚಿಕ್ಕದು ಕಣೆ, ಮನೆ ಒಳಗಡೆ ಎಲ್ಲ ಇರೋಕ್ಕಾಗಲ್ಲ. ಹೊರಗಡೆ ತುಂಬ ದೊಡ್ಡದಾಗಿದೆ. ಮನೆ ಒಳಗಡೆ ಬರೀ ಅಡುಗೆ ಮನೆ ಅಷ್ಟೇ ಇರೋದು. ಹೌದೇನೆ? ಇರಲಿ ಬಿಡು, ನಾವು ಹೊರಗಡೆನೇ ಆಟ ಆಡ್ಕೊಳ್ಳೋಣ. ನಿಮ್ಮ ಮನೇಲಿ ಕ್ಯಾರಮ್ ಬೋರ್ಡ್ ಅಥವಾ ಚೆಸ್ ಈ ರೀತಿ ಏನಾದರೂ ಇದೆಯಾ? ಇಲ್ಲ ಕಣೆ, ನಮ್ಮ ಮನೇಲಿ ಅದೆಲ್ಲ ಇಲ್ಲ. ಬೇಕಾದರೆ ಚಕ್ಕ ಬರ ಆಡೋಣ. ಅದಕ್ಕೇನು ಆಟ ಆಡೋದಕ್ಕೇನು ಬೇಡ ಅಲ್ವಾ? ಚಾಪಿಸಲ್ಲಿ ಕೆಳಗಡೆ ಬರ್ಕೊಂಡು ಏನಾದರೂ ಕಲ್ಲು ಅಥವಾ ಬೀಜ ತೊಗೊಂಡು ಆಟ ಆಡ್ಬೋದಲ್ವಾ? ಹುಣಸೆ ಬೀಜ ಇದೆ ಮನೇಲಿ. ಆಯಿತು ಬಿಡು, ಅದನ್ನೇ ಆಟ ಆಡೋಣ. ಇನ್ನೊಂದು ಸ್ವಲ್ಪ ದಿನ ನಮ್ಮಮ್ಮ ಮನೆ ಕಟ್ಟಿಸ್ತಾರೆ, ಆಮೇಲೆ ನೀವೆಲ್ಲ ಬರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಆಟ ಆಡ್ಕೋಬೋದು. ಹೌದಾ? ಎಷ್ಟು ರೂಮ್ ಕಟ್ಟಿಸ್ತೀರೇ? ಅಮ್ಮ ಹೇಳ್ತಾ ಇದ್ರು 3 ರೂಮು ಅಂತ. ಒಂದು ಹಾಲು, ಒಂದು ಕಿಚನ್ನು, 3 ಬೆಡ್ರೂಮು, 1 ಬಾತ್ರೂಮು. ಹೌದಾ? ಅಷ್ಟು ದೊಡ್ಡದಾಗಿ ಕಟ್ಟಿಸ್ತೀರಾ? ಈಗಿರೋ ಮನೆ ತುಂಬ ಹಳೇದು. ಮನೆ ಒಳಗಡೆ ಎಲ್ಲ ನೀರು ಸೋರ್ತಾ ಇದೆ. ನಿಂಗೆ ಗೊತ್ತಾ, ನಿನ್ನೆ ನಾವು ನೈಟು ಮಳೆ ಬಂತಲ್ಲ, ಟೆಂಟ್ ಹಾಕೊಂಡು ಮಲ್ಕೊಂಡಿದ್ವಿ ಹೊರಗಡೆ. ಟೆಂಟಾ? ವಾವ್, ಎಷ್ಟು ಮಜಾ ಬರುತ್ತಲ್ವೇನೆ ಮಳೆಯಲ್ಲಿ ಟೆಂಟ್ ಹಾಕ್ಕೊಂಡು. ಎಷ್ಟು ಒಳ್ಳೆ ವಾತಾವರಣ. ಚಳಿ ಇದ್ರೂ ಒಂಥರ ಮಜಾ ಇರುತ್ತಲ್ವಾ? ನಮಗೆ ಚಳಿ ಏನಾಗಲಿಲ್ಲ ಕಣೆ. ನಮ್ಮ ಅಜ್ಜಿ ಒಳಗಡೆ ಹಾಸಿಗೆ, ಬೆಡ್ಶೀಟು
ಆಮೇಲೆ ಲೈಟು ಎಲ್ಲನೂ ಹಾಕಿದ್ರು. ಬೆಚ್ಚಗೆ ಇತ್ತು. ಅಜ್ಜಿ, ನಾನು, ನನ್ನ ತಂಗಿ, ನನ್ನ ತಮ್ಮ, ನಮ್ಮಮ್ಮ ಎಲ್ಲರೂ ಅದರೊಳಗಡೆ ಮಲ್ಕೊಂಡಿದ್ವಿ ಬೆಳಿಗ್ಗೆವರೆಗೂ. ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಗೊತ್ತೇನೆ. ಮನೆ ಒಳಗೂ ಕೂಡ ಅಷ್ಟು ಚೆನ್ನಾಗಿ ನಿದ್ದೆ ಬರಲ್ವೇನೋ. ತುಂಬ ತಂಪಾಗಿ ಬೆಚ್ಚಗೆ, ಹೇಳೋಕ್ಕೆ ಆಗಲ್ಲ ಬಿಡು, ಅಷ್ಟು ನೆಮ್ಮದಿ ನಿದ್ದೆ. ಹೌದೇನೆ, ನೀನು ಹೇಳೋದು ಕೇಳ್ತಿದ್ರೆ ನನಗೂ ಆಸೆ ಆಗ್ತಾ ಇದೆ. ನಾನು ಮನೇಲಿ ಹೋಗಿ ನಮ್ಮ ಅಪ್ಪನ ಹತ್ರ ಹೇಳ್ತೀನಿ, ನನಗೂ ಟೆಂಟ್ ಹೌಸ್ ಹಾಕೊಡಿ, ಎಲ್ಲರೂ ಅಲ್ಲೇ ಮಲ್ಕೊಳ್ಳೋಣ ಒಂದಿನ ಅಂತ. ಹೇಳು, ತುಂಬ ಚೆನ್ನಾಗಿರುತ್ತೆ. ಸರಿ ನಡಿ, ಕ್ಲಾಸ್ ರೂಮ್ಗೆ ಹೋಗೋಣ, ಟೈಮ್ ಆಯ್ತಲ್ಲ. ಕೃಷ್ಣ ನಡಿಯೋ, ಬೆಲ್ ಹೊಡಿತು, ಕ್ಲಾಸ್ ಒಳಗಡೆ ಹೋಗೋಣ. ಆಯ್ತು ಬನ್ನಿ. ನಿಮ್ಮ ಅಮ್ಮನ ಕೇಳೋದು ಮರಿಬೇಡ ಕಣೋ. ಆಯ್ತು, ಇವತ್ತೇ ಕೇಳ್ತೀನಿ. ಸರಿ ಬಾ. ಅಮ್ಮ, ಏನಂದ್ರಮ್ಮ ಡಾಕ್ಟ್ರು? ನನಗೇನಾಗಿದೆಯಂತೆ? ಅಪ್ಪಾ, ವಿಪರೀತ ಎದೆನೋ ಬಂದ್ಬಿಡ್ತಮ್ಮ. ತಡ್ಕೊಳಕ್ಕೆ ಆಗಲಿಲ್ಲ ಅವತ್ತು. ಹೆಂಗೆ ಅಂದ್ರೆ ನನ್ನ ಪ್ರಾಣನೇ ಹೊಟ್ಟೋಗ್ತೇನೋ ಅನ್ನಂಗೆ ಆಗ್ಬಿಡ್ತು. ಆಗ್ತದೆ ಕಣೋ, ಆಗ್ತದೆ. ಆಗದೆ ಇನ್ನೇನು ಮಾಡ್ತದೆ ಹೇಳು. ಯಾಕಮ್ಮ ಹಿಂಗೆ ಮಾತಾಡ್ತಿದ್ದಿ? ಡಾಕ್ಟ್ರು ಬಂದಿದ್ರಲ್ವಾ? ಡಾಕ್ಟ್ರು ಬಂದಿದ್ರು. ಅವ್ರು ಹೇಳೋದು ಕೇಳಿದ್ರೆ ಈಗ ಇನ್ನೊಂದು ಸತಿ ಎದೆನೋ ಬರ್ತದೇನೋ ಅಂತ ನಂಗೆ ಭಯ. ಯಾಕಮ್ಮ, ಏನಾಯ್ತು? ನನಗೇನು ದೊಡ್ಡ ರೋಗ ಗಿಡ್ರೋಗ ಬಂದಿಲ್ಲ ತಾನೆ? ಎಂಥದನ ದೊಡ್ಡ ರೋಗ ಬಂದಿದ್ರೆ ಮಾತ್ರೆ ಗಿತ್ರೆ ತಗೊಂಡು ಸುಮ್ಮನೆ ಆಗ್ಬೋದಿತ್ತು. ಆದ್ರೆ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಹಾರ್ಟ್ ಅಟ್ಯಾಕ್, ಹೃದಯಾಘಾತ. ಏನು? ಹಾರ್ಟ್ ಅಟ್ಯಾಕ್? ಏನಮ್ಮ ಹಾರ್ಟ್ ಅಟ್ಯಾಕ್ ಆಗಿದ್ದು? ಹೂನೋ, ಸಮಾಧಾನ ಮಾಡ್ಕೊ, ಗಾಬರಿ ಆಗ್ಬೇಡ. ಅಮ್ಮ, ನೀನು ಹೇಳೋದು ಕೇಳಿದ್ರೆ ಸಮಾಧಾನ ಎಲ್ಲಮ್ಮ ಆಗ್ತದೆ. ಏನಂದ್ರು ಡಾಕ್ಟ್ರು? ಅರ್ಜೆಂಟಾಗಿ ಇನ್ನೊಂದು ವಾರದಲ್ಲಿ ಆಪರೇಷನ್ ಮಾಡ್ಬೇಕಂತೆ ಕಣೋ ನಿಂಗೆ. ಇಲ್ಲಾಂದ್ರೆ ನೀನು ಉಳಿಯೋದೇ ಇಲ್ಲ ಅಂತ ಅಂದ್ರು. ಏನು ಹಂಗಂದ್ರ? ಎಷ್ಟಾಗ್ತದಮ್ಮ ಆಪರೇಷನ್ಗೆ? ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ಆಗ್ತದಂತೆ. ಏನು, 5 ರಿಂದ 6 ಲಕ್ಷನಾ? ಏನ್ ಮಾಡ್ಲಿ, ಅವ್ರನ್ನ ಕೇಳಿದೆ ಇವ್ರನ್ನ ಕೇಳಿದೆ, ಯಾರು ಕೊಡ್ಲಿಲ್ಲ. ನಂತವಂತೂ ಇಲ್ಲವೇ ಇಲ್ಲ. ನಿನ್ ತಂಗಿನ ಕೇಳಿದ್ರೆ ನಂತವ್ ಇಲ್ಲ ಕಣಮ್ಮ ಅಂತ ಫೋನೇ ಮಡಗ್ತಾಳೆ. ಹಾಳಾಗೋಗ್ಲಿ, ಮರ್ಯಾದೆ ಹೋದ್ರೋಗ್ಲಿ ಅಂತ ಹೆಂಡತಿ ಮನೆಗೆ ಹೋಗಿದ್ದೆ, ಕ್ಯಾಂಪಿ ಮನೆಗೆ. ಏನಂದ್ಲು? ಕೊಡ್ತೀನಿ ಅಂದ್ಲ? ಹಾಳಾದವಳು. ಅವಳೆಲ್ಲೋ ಹೇಳ್ತಾಳೆ ಕೊಡ್ತೀನಿ ಅಂತ. ನಿಮ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಸತ್ರೆ ಸಾಯ್ಲಿ ಬಿಡಿ ಅಂತ ಅಂದ್ಬಿಟ್ಲು ಮನೆ ಹಾಳಿ. ಹಂಗಂದ್ಲ? ಹಂಗೆ ಅಂದ್ಲು. ಹೋಗಿ ಹೋಗಿ ಅದು ಎಂತವಳನ್ನ ತಗೊಬಂದ. ಹೆಣ್ಣ ಅವಳು, ಒಂದು ಚೂರು ಕರುಣೆ ಅನ್ನೋದೇ ಇಲ್ಲ ಅವಳಿಗೆ. ಗಂಡ ಅಂತ ಪ್ರೀತಿನೂ ಇಲ್ಲ, ಮರ್ಯಾದೆನೂ ಇಲ್ಲ. ಯಾಕಾದ್ರೂ ಓದ್ನ ಅನ್ಕೊಬಿಟ್ಟೆ. ಮರ್ಯಾದೆ ತೆಗೆದುಬಿಟ್ಲು ಕಣ ಅವ್ರ ಅಮ್ಮನ ಮುಂದೆ. ಯಾಕಾನ ಓದ್ನ ಅನ್ಕೊಬಿಟ್ಟೆ ನಾನು. ಅಮ್ಮ, ಮರ್ಯಾದೆ ಹೋದೆ, ಕೈಯ ಕಾಲ ಹಿಡಿದು ಒಂದು 5 ಲಕ್ಷ ಇಸ್ಕೊಂಬರುತ್ತೆ ಅಲ್ವೇನಮ್ಮ? ಕೈಯ ಕಾಲ ಹಿಡಿಯೋದೆ ಅಂತಾನೆ ಇದ್ದೆ. ಅವಳು ಆಡಿದ ಮರ್ಯಾದೆ ತೆಗೆಯೋ ಮಾತುಗಳು ಅದಕ್ಕೆ ಬಗ್ಲಿಲ್ಲ. ಅವಳ ಮುಂದೆ ಕಣ್ಣೀರಾಗ್ತೆ ಕಣೋ, ಅದಕ್ಕೂ ಕರಗ್ಲಿಲ್ಲ. ನಿಂಗೆ ಇಷ್ಟ ಬಂದಂಗಿರುವಂತೆ ಬಾರವ, ಇನ್ಯಾವತ್ತೂ ತೊಂದರೆ ಕೊಡಲ್ಲ ಅಂತಾನೂ ಅಂದೆ. ಅದಕ್ಕೂ ಜಗ್ಲಿಲ್ಲ, ಜಗ್ಲಿಲ್ಲ ಅಂದ ಮೇಲೆ ಇನ್ನೇನು ಹೇಳು. ಕೈ ಕಾಲು ಹಿಡ್ಕೊಂಡ್ರೆ ಜಾಡ್ಸ್ ಒದ್ದೇ ಬಿಡ್ತಾಳೇನೋ. ಅದಕ್ಕೇನಪ್ಪ ಅಷ್ಟು ಮಾಡಿ ಮರ್ಯಾದೆ ತೆಕ್ಕೊಳ್ಳೋದು ಯಾಕೆ? ಹೀಗೆ ಮರ್ಯಾದೆ ಹೋಗೈತೆ ಅಂದ್ಬಿಟ್ಟು ನೆಟ್ಟಗೆ ಸುಮ್ಮನೆ ಬಂದೆ. ಅಮ್ಮ, ಇವಾಗ ಏನಮ್ಮ ಮಾಡೋದು? 5-6 ಲಕ್ಷಕ್ಕೆ ನಾನು ಯಾರನ್ನಾದ್ರೂ ಕೇಳಿದ್ರು 1 ಲಕ್ಷ ವಂಚನೆ ಕಷ್ಟ. ಇನ್ನು 5-6 ಲಕ್ಷ ಇನ್ನೆಲ್ಲಿ? ಅದೇ ಕಣೋ, ನಂಗೂ ಗೊತ್ತಾಗ್ತಿಲ್ಲ ಏನ್ ಮಾಡೋದು. ನನಗಂತೂ ಗೊತ್ತಿಲ್ಲ. ದೇವರೇ ಕಾಪಾಡ್ಬೇಕು ನಿನ್ನ. ಅಮ್ಮ, ಹಂಗಿದ್ರೆ ನಾನು ಬದುಕಲ್ವಾ? ಸತ್ತೋಗ್ತೀನಂತ? ದೇವ್ರಿಗೆ ಗೊತ್ತು ಅಂತ ಹೇಳ್ತಿದ್ದೀನಲ್ಲ, ದೇವ್ರಿಗೆ ಗೊತ್ತು. ಅಯ್ಯೋ ದೇವ್ರೆ, ನನ್ನ ಕಾಪಾಡು, ನನ್ನ ಉಳಿಸು. ನನ್ನನ್ನು ಉಳಿಸಿದ್ರೆ ನಿನ್ನ ಸನ್ನಿಧಾನಕ್ಕೆ ಬಂದು 101 ತೆಂಗಿನಕಾಯಿ ಹೊಡಿತೀನಿ. 101 ಅದಕ್ಕನ ಉಳ್ಸಪ್ಪ.